morning, children. So today's class we are continuing with the lesson Union Government. So in previous class we have known about the legislative Union legislature, that is about Parliament, Lok Sabha and Rajya Sabha, and also the powers and functions of the Parliament. So now today's class we are going to know about Union Executive. The executive implements the laws framed by the union legislature. So ಏನು ಒಂದು ಯೂನಿಯನ್ ಲೆಜಿಸ್ಲೇಚರು ಒಂದು ನ್ಯಾಯನ ಮಾಡಿರ್ತಾರೆ, ಫ್ರೇಮ್ ಮಾಡಿರ್ತಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಯಾರು ಅಂದರೆ ದ ಯೂನಿಯನ್ ಎಕ್ಸಿಕ್ಯೂಟಿವ್. ಇಟ್ ಆಲ್ಸೋ ಇಂಪ್ಲಿಮೆಂಟ್ಸ್ ದ ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್ ಆಫ್ ದ ಯೂನಿಯನ್ ಗೌರ್ಮೆಂಟ್. ಅದ್ರ ಜೊತೆಗೆ ಏನು ಒಂದು ಪ್ರೋಗ್ರಾಮ್ಸ್ ಪಾಲಿಸೀಸ್ ಇರುತ್ತೆ ಯೂನಿಯನ್ ಗೌರ್ಮೆಂಟು, ಅದನ್ನೂ ಸಹ ಇಂಪ್ಲಿಮೆಂಟ್ಸ್ ಮಾಡುತ್ತೆ. The Union Executive consists of the President, Prime Minister and his Council of Ministers. So Union Executive, so ಯಾರ್ಯಾರು ಒಂದು ಕನ್ಸಿಸ್ಟ್ ಅಂದರೆ ಇಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು ಮತ್ತು ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಇವರು ಈ ಒಂದು ಯೂನಿಯನ್ ಎಕ್ಸಿಕ್ಯೂಟಿವ್ನ ಫಾರ್ಮ್ ಮಾಡ್ತಾರೆ. ದ ಪ್ರೆಸಿಡೆಂಟ್ ಈಸ್ ದ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್. ಸೊ ಇಲ್ಲಿ ಯಾರು ಹೆಡ್ ಆಗಿರ್ತಾರೆ ಈ ಒಂದು ಎಕ್ಸಿಕ್ಯೂಟಿವ್ಗೆ? ಪ್ರೆಸಿಡೆಂಟ್ ವಿಲ್ ಬಿ ದ ಹೆಡ್ ಆಫ್ ದಿಸ್ ಎಕ್ಸಿಕ್ಯೂಟಿವ್. ಒನ್ಲಿ ಇನ್ ನೇಮ್, ಹೆಸರಿಗೆ ಯಾರು ಒಂದು ಹೆಡ್ ಆಗಿರ್ತಾರೆ, ಪ್ರೆಸಿಡೆಂಟಾಗಿ ಹೆಡ್ ಆಗಿರ್ತಾರೆ. ವೆರಾಸ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಇಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಫಾರ್ಮ್ ದ ಆ್ಯಕ್ಚುಯಲ್ ಎಕ್ಸಿಕ್ಯೂಟಿವ್. ಸೊ ಇಲ್ಲಿ ಹೆಸರಿಗೆ ಮೇನ್ ಹೆಡ್ ಯಾರಾಗಿರ್ತಾರೆ ಅಂದರೆ ಪ್ರೆಸಿಡೆಂಟ್ ಆಗಿರ್ತಾರೆ, ಆದರೆ ಇಲ್ಲಿ ಆ್ಯಕ್ಚುಯಲ್ ಆಗಿ ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಈ ಒಂದು ಎಕ್ಸಿಕ್ಯೂಟಿವ್ನ ಫಾರ್ಮ್ ಮಾಡ್ತಾರೆ. Okay, so the Union Executive is consist of President, Prime Minister and Council of Ministers. So now we know about President. Article 52 of our Constitution has created the post of the President. So Article 52 Constitution ನಮ್ಮ ಸಂವಿಧಾನದ ಆರ್ಟಿಕಲ್ 52 ಏನು ಮಾಡುತ್ತೆ, ಒಂದು ಪ್ರೆಸಿಡೆಂಟ್ಗೂ ಸಹ ಒಂದು ಪೋಸ್ಟ್ ಇರಬೇಕು ಅನ್ನೋದನ್ನು ಹೇಳುತ್ತೆ. ಯಾವುದು? ಆರ್ಟಿಕಲ್ 52. ದ ಇಂಡಿಯನ್ ಪ್ರೆಸಿಡೆಂಟ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಕಂಟ್ರಿ. ಸೊ ಸಂವಿಧಾನಕ್ಕೂ ಆಗಿ ಮೇನ್ ಹೆಡ್ ಆಫ್ ದ ಕಂಟ್ರಿ ಯಾರು ಅಂದರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯು ನೋ ಹೂ ಈಸ್ ದ ಪ್ರೆಸಿಡೆಂಟ್. ಯಾರು ಪ್ರೆಸಿಡೆಂಟು ಅಂತ ನಿಮಗೆ ಗೊತ್ತಿದೆ. He is the first citizen. So he is the first citizen. Who will be the first citizen of our country? The president will be the first citizen of the country, and also he is the constitutional head of the country. The head of the executive and also the commander-in-chief of all the three armed forces, army, navy and air force. So ಅವರು ಫಸ್ಟ್ ಸಿಟಿಸನ್ ಆಗಿರ್ತಾರೆ, ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್ ಆಗಿರ್ತಾರೆ, ಕಮಾಂಡರ್ ಆಫ್ ಇನ್ ಚೀಫ್ ಅಂದರೆ ಈ ಒಂದು ಕಮಾಂಡರ್ ಆಗಿರ್ತಾರೆ 3 ಆರ್ಮ್ ಫೋರ್ಸಸ್ಗೆ, ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ಗೆ. ಈ ಎಂಜಾಯ್ಸ್ ದ ಹೈಯೆಸ್ಟ್ ಪೊಸಿಷನ್ ಇನ್ ದ ಕಂಟ್ರಿ ಆ್ಯಸ್ ಈ ಈಸ್ ದ ಕಸ್ಟೋಡಿಯನ್ ಆಫ್ ಆಲ್ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ನೇಷನ್. ಸೊ ಇವರು ಎಲ್ಲ ಒಂದು ಹೈಯೆಸ್ಟ್ ಪೊಸಿಷನನ್ನು ಎಂಜಾಯ್ ಮಾಡ್ತಾರೆ ನಮ್ಮ ದೇಶದಲ್ಲಿ, ಮತ್ತು ಯು ವಿಲ್ ಬಿ ಎ ಕಸ್ಟೋಡಿಯನ್, ದಟ್ ಈಸ್ ಎ ಕೇರ್ ಟೇಕರ್ ಆಫ್ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ನೇಷನ್. No court of law can question his conduct or prosecute him. ಸೊ ಇಲ್ಲಿ ಯಾವುದೇ ಒಂದು ನ್ಯಾಯ ಕೋರ್ಟ್ ಆಫ್ ಲಾ, ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಇಲ್ಲಿ ಅವರನ್ನು ಕ್ವಶನ್ ಮಾಡುವಾಗಿಲ್ಲ, ಪ್ರಾಸಿಕ್ಯೂಟ್ ಅಂದರೆ ಅವರನ್ನು ಜೈಲಿಗೆ ಹಾಕೋಗೂ ಇಲ್ಲ. ಸೊ ದಿಸ್ ಈಸ್ ದ ಪೊಸಿಷನ್ ಆಫ್ ಪ್ರೆಸಿಡೆಂಟ್ ಇನ್ ಅವರ್ ಕಂಟ್ರಿ. ಸೊ ವಿಚ್ ಆರ್ಟಿಕಲ್ ವಿಲ್ ಟೆಲ್ಸ್ ಅಬೌಟ್ ದ ಪೋಸ್ಟ್ ಆಫ್ ಪ್ರೆಸಿಡೆಂಟ್? ಆರ್ಟಿಕಲ್ 52. ಸೊ ನಾವು ವಿ ನೋ ಅಬೌಟ್ ದ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟ್ನ ಹೇಗೆ ಎಲೆಕ್ಟ್ ಮಾಡ್ತೀವಿ ಅಂತೇಳಿ. Article 54 and 55 of the Constitution stipulate the way the President should be elected. ಸೊ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ಸ್ 54 ಮತ್ತು 55 ಯಾವ ರೀತಿ ನಾವು ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ, ಪ್ರೊಸೀಜರ್ ಹೇಳುತ್ತೆ. The President is elected by an electoral college of elected members of both houses of Parliament, all elected members of the legislative assemblies of all the states. ಸೊ ನಾವು ಪ್ರೆಸಿಡೆಂಟನ್ನು ಹೇಗೆ ಎಲೆಕ್ಟ್ ಮಾಡ್ತೀವಿ ಅಂದರೆ ಎಲೆಕ್ಟೋರಲ್ ಕಾಲೇಜ್ ಅಂದರೆ ಎಲೆಕ್ಷನ್ಸ್ ಮೂಲಕ. ಸೊ ಯಾವ ರೀತಿ ಅಂದರೆ ಎಲೆಕ್ಟೆಡ್ ಮೆಂಬರ್ಸು, ಏನು ನಾವು ಎಲೆಕ್ಟ್ ಮಾಡಿರ್ತೀವಲ್ಲ ಮೆಂಬರ್ಸು, ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ಅಂದರೆ ರಾಜ್ಯಸಭಾ ಲೋಕಸಭೆಗೆ ನಾವು ಎಲೆಕ್ಟ್ ಮಾಡಿರ್ತೀವಲ್ಲ ಮೆಂಬರ್ಸು ಅವರು, ಮತ್ತು ಎಲೆಕ್ಟೆಡ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸು, ಏನು ಒಂದು ಸ್ಟೇಟ್ಸು ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇರುತ್ತೆ ನೋಡಿ. ಸೊ ಅಲ್ಲಿಗೆ ನಾವು ಏನು ಒಂದು ಎಲೆಕ್ಟ್ ಮಾಡಿರ್ತೀವಲ್ಲ ಮೆಂಬರ್ಸು ಅವರು, ಮತ್ತು ಹೌಸಸ್ ಆಫ್ ಪಾರ್ಲಿಮೆಂಟು ಮೆಂಬರ್ಸು
ಮತ್ತು ಅಸೆಂಬ್ಲಿ ಮೆಂಬರ್ಸ್ ಆಫ್ ಸ್ಟೇಟ್ಸು ಇವ್ರು ಏನು ಮಾಡ್ತಾರೆ, ಪ್ರೆಸಿಡೆಂಟನ್ನ ಎಲೆಕ್ಟ್ ಮಾಡ್ತಾರೆ. ದ ಸುಪ್ರೀಂ ಕೋರ್ಟ್ ಜಡ್ಜ್ ಅಡ್ಮಿನಿಸ್ಟರ್ಸ್ ಇನ್ ದ ಓತ್ ಆಫ್ ಆಫೀಸ್. ಸೊ ಇವರೆಲ್ಲ ಏನು ಮಾಡ್ತಾರೆ, ಏನೋ ಒಂದು ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟು MPs ಮತ್ತು MLAs ಅಂತೀವಿ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ MPಸು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂದರೆ MLAs ಅಂತೀವಿ, MP MLAs. ಸೊ ಅವರು ಸೇರಿಕೊಂಡು ಏನು ಮಾಡ್ತಾರೆ, ಪ್ರೆಸಿಡೆಂಟನ್ನ ಆಯ್ಕೆ ಮಾಡ್ತಾರೆ. ಸೊ ಈ ಒಂದು ಅಡ್ಮಿನಿಸ್ಟರ್ ಓತನ್ನು ಯಾರು ತೊಗೊತಾರೆ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜು ಇವರ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇಸ್ ಟರ್ಮ್ ಆಫ್ ಆಫೀಸ್ ಇಸ್ 5 years. ಅವರ ಒಂದು ಟರ್ಮ್ ಎಷ್ಟು ವರ್ಷ ಇರುತ್ತೆ, 5 ವರ್ಷ. ಈಸ್ ಎಲಿಜಿಬಲ್ ಫಾರ್ ರೀ ಎಲೆಕ್ಷನ್, ಮತ್ತು ಅವರು ಎಲೆಕ್ಷನ್ ನಿಂತ್ಕೊಂಡು ಅವ್ರು ಮತ್ತೆ ಪ್ರೆಸಿಡೆಂಟ್ ಆಗ್ಬೋದು. ವೆನ್ ಈ ಗೋಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಈ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಆಫೀಸ್ ಬೈ ದ ಪಾರ್ಲಿಮೆಂಟ್ ಥ್ರೂ ಎ ಮೋಷನ್ ಆಫ್ ಇಂಪೀಚ್ಮೆಂಟ್. ಸೊ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಎಂದಾಗ ಅವರನ್ನು ಪಾರ್ಲಿಮೆಂಟು ಏನಿದೆ, ಲೆಜಿಸ್ಲೇಟಿವ್ ಇದೆ, ಸೊ ಆ ಒಂದು ಪಾರ್ಲಿಮೆಂಟು ಅವ್ರನ್ನ ಮೋಷನ್ ಆಫ್ ಇಂಪೀಚ್ಮೆಂಟ್ ಮೂಲಕ ಅವರನ್ನು ಪ್ರೆಸಿಡೆಂಟ್ಶಿಪ್ಪಿಂದ ತೆಗಿಬೋದು. ಸೊ ನಾವೀಗ ಮೋಷನ್ ಆಫ್ ಇಂಪೀಚ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದು ಪ್ರೊಸೀಜರ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. ಐ ಥಿಂಕ್ ಯು ಅಂಡರ್ಸ್ಟುಡ್. ಮೋಷನ್ ಆಫ್ ಇಂಪೀಚ್ಮೆಂಟ್ ಅಂದರೆ ಏನು? ದ ಪ್ರೆಸಿಡೆಂಟ್ ಈಸ್ ಎ ಫಂಡಮೆಂಟಲ್ ಪಾರ್ಟ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ಆಲ್ಸೋ ದ ಪ್ರೊಟೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ನಿಮಗೆ ಗೊತ್ತಿದೆ, ಈಸ್ ಎ ಪಾರ್ಟ್ ಆಫ್ ಪಾರ್ಲಿಮೆಂಟ್ ಮತ್ತು ಪ್ರೊಟೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನನ ಕಾಪಾಡಬೇಕು ಮತ್ತು ಅವರು ಈ ಒಂದು ಪಾರ್ಲಿಮೆಂಟ್ಗೆ ಪಾರ್ಟ್ ಆಗಿರ್ತಾರೆ, ಫಂಡಮೆಂಟಲ್ ಪಾರ್ಟ್ ಆಗಿರ್ತಾರೆ. ಈ ಹ್ಯಾಸ್ ಟು ಎನ್ಶೂರ್ ದಟ್ ನೋ ಒನ್ ವೈಲೇಟ್ಸ್ ದ ಕಾನ್ಸ್ಟಿಟ್ಯೂಷನ್. ಸೊ ಅವರು ಏನು ನೋಡಬೇಕು, ಯಾರೂ ಸಹ ಈ ಒಂದು ಸಂವಿಧಾನನ ವೈಲೇಟ್ ಮಾಡಬಾರ್ದು, ಆ ರೀತಿ ನೋಡ್ಕೋಬೇಕು. ಇಫ್ ದ ಪ್ರೆಸಿಡೆಂಟ್ ಹಿಮ್ಸೆಲ್ಫ್ ವೈಲೇಟ್ಸ್ ದ ಕಾನ್ಸ್ಟಿಟ್ಯೂಷನ್ ಈ ಕ್ಯಾನ್ ಬಿ ಇಂಪೀಚ್ಡ್ ಅಂಡರ್ ಆರ್ಟಿಕಲ್ 61. ಸೊ ಈಗ ಅವರೇ ಅದ್ರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ ಎಂದಾಗ ಆರ್ಟಿಕಲ್ 61 ಪ್ರಕಾರ ಅವರನ್ನು ಆ ಒಂದು ಪ್ರೆಸಿಡೆಂಟ್ಶಿಪ್ಪಿಂದ ನಾವು ಅವರನ್ನು ತೆಗಿಬೋದು. ದಿಸ್ ಇಂಪೀಚ್ಮೆಂಟ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಇನ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಸೊ ಯಾವುದೇ ಒಂದು ಹೌಸಲ್ಲಿ, ಲೋಕಸಭಾ ಅಥವಾ ರಾಜ್ಯಸಭೆಯಲ್ಲಿ ಈ ಒಂದು ಇಂಪೀಚ್ಮೆಂಟನ್ನು ಮಾಡ್ಬೋದು. ಅಡ್ವಾನ್ಸ್ ನೋಟಿಸ್ ಆಫ್ 14 days ಶುಡ್ ಬಿ ಗಿವೆನ್ ಫಾರ್ ದ ಡಿಬೇಟ್. ಸೊ ಇಲ್ಲಿ ಅವ್ರನ್ನ ಆ ಒಂದು ಪ್ರೆಸಿಡೆಂಟ್ಶಿಪ್ಪಿಂದ ತೆಗಿತಾ ಇದ್ದೀವಿ ಅಂತ ಗೊತ್ತಾದಮೇಲೆ ಅವ್ರಿಗೆ 14 ದಿನ ಮುಂಚೆನೇ ನಾವು ನೋಟಿಸ್ ಕಳಿಸ್ಬೇಕು. ಸೊ ಡಿಬೇಟ್ ಚರ್ಚೆ ಮಾಡಬೇಕಲ್ವಾ, ಸೊ ಅದಕ್ಕೆ ನೋಟಿಸನ್ನು ಕಳಿಸ್ಬೇಕು 14 days ಬಿಫೋರ್. ದಿಸ್ ಶುಡ್ ಬಿ ಸಪೋರ್ಟೆಡ್ ಬೈ 1/4 ಆಫ್ ದ ಮೆಂಬರ್ಸ್. ಸೊ ಅದು ಸಪೋರ್ಟೆಡ್ ಇರಬೇಕು. ಸಪೋರ್ಟ್ ಎಷ್ಟಿರಬೇಕು, 1/4 ಸಪೋರ್ಟ್ ಇರಬೇಕು. ಆಫ್ಟರ್ ಡಿಸ್ಕಷನ್ ಇನ್ ಬೋತ್ ದ ಹೌಸಸ್, ಇಫ್ 2/3 ಆಫ್ ದ ಮೆಂಬರ್ಸ್ ವೋಟ್ ಫಾರ್ ದ ಮೋಷನ್, ದ ಪ್ರೆಸಿಡೆಂಟ್ ಈಸ್ ರಿಮೂವ್ ಫ್ರಮ್ ದ ಆಫೀಸ್. ಸೊ ಅದಾದಮೇಲೆ ಡಿಸ್ಕಷನ್ಸ್ ಆಗುತ್ತೆ, ಚರ್ಚೆ ಮಾಡ್ತಾರೆ. ಸೊ ಅವ್ರು ಏನು ತಪ್ಪು ಮಾಡಿದ್ದಾರೆ, ಸೊ ಅದೆಲ್ಲ ಚರ್ಚೆ ಆದಮೇಲೆ ಏನಾಗುತ್ತೆ, 2/3 ಮೆಂಬರ್ಸು ವೋಟ್ ಹಾಕಬೇಕು. ಸೊ ಅವ್ರನ್ನ ಒಂದು ಪ್ರೆಸಿಡೆಂಟ್ಶಿಪ್ಪಿಂದ ತೆಗಿಬೇಕು ಅಂದರೆ 2/3 ಮೆಂಬರ್ಸು ವೋಟಿಂಗ್ ಇರಬೇಕು. ಆಗ ಪ್ರೆಸಿಡೆಂಟನ್ನ ನಾವು ಅವರ ಒಂದು ಪ್ರೆಸಿಡೆಂಟ್ಶಿಪ್ಪಿಂದ ರಿಮೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಇಂಪೀಚ್ಮೆಂಟ್ ಅಂತ ಕರಿತೀವಿ. ಸೊ ದ ಪ್ರೆಸಿಡೆಂಟನ್ನ ಏನು ಒಂದು ಅವರು ಪೋಸ್ಟಿಂದ ತೆಗಿತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ಇಂಪೀಚ್ಮೆಂಟ್. ಸೊ ಫಾರ್ ನೋ ಪ್ರೆಸಿಡೆಂಟ್ ಈಸ್ ಇಂಪೀಚ್ಡ್ ಇನ್ ಇಂಡಿಯಾ. ಇಲ್ಲಿವರೆಗೂ ಯಾರೂ ಒಬ್ಬರೂ ಪ್ರೆಸಿಡೆಂಟನ್ನು ನಾವು ಈ ರೀತಿ ಇಂಪೀಚ್ ಮಾಡಿಲ್ಲ. ಪಾಪ ಅವರು ಕೆಲಸನ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾಯಿದ್ದಾರೆ. So this is about the election and impeachment of president. Now we know about qualifications. So ಅವರು ಯಾವ ಒಂದು ಕ್ವಾಲಿಫಿಕೇಷನ್ಸ್ ಇರಬೇಕು. He should be a citizen of India. He should have completed the age of 35 years ಕಂಪ್ಲೀಟ್ ಆಗಿರಬೇಕು. He should be qualified for election as a member of ಲೋಕಸಭಾ. ಅವರು ಮೆಂಬರ್ ಆಫ್ ಲೋಕಸಭಾ ಆಗಿ ವರ್ಕ್ ಮಾಡಿರಬೇಕು. ಸೊ he should be a qualified member. So this is the house of ಪ್ರೆಸಿಡೆಂಟ್ ಹೌಸ್. ಇದು ರಾಷ್ಟ್ರಪತಿ ಮನೆ ಆಯಿತಾ, ಹೌಸ್. ಈ ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದ ಗೌರ್ಮೆಂಟ್. ಸೊ ಅವರು ಯಾವುದೇ ಒಂದು ಸರ್ಕಾರಿ ಕೆಲಸದಲ್ಲಿ ಇರೋ ಹಾಗಿಲ್ಲ. ಇದ್ದರೆ ಅವರು ರಿಸೈನ್ ಮಾಡಿ ಪೋಸ್ಟ್ಗೆ ನಿಂತ್ಕೋಬೇಕಾಗುತ್ತೆ. ಸೊ ನಾವು ವಿ ನೋ ಅಬೌಟ್ ದ ಪವರ್ಸ್ ಆಫ್ ದ ಪ್ರೆಸಿಡೆಂಟ್. ಯಾವ ರೀತಿ ಅದೊಂದು ಪವರ್ಸ್ ಇರುತ್ತೆ ಪ್ರೆಸಿಡೆಂಟ್ಗೆ. ಎಕ್ಸಿಕ್ಯೂಟಿವ್ ಪವರ್ಸ್, ಆಲ್ ಅಡ್ಮಿನಿಸ್ಟ್ರೇಷನ್ ಇಸ್ ಕ್ಯಾರಿಡ್ ಔಟ್ ಇನ್ ದ ನೇಮ್ ಆಫ್ ದ ಪ್ರೆಸಿಡೆಂಟ್. ಸೊ ಆಡಳಿತನ ಯಾರ ಹೆಸರಲ್ಲಿ ನಾವು ಮಾಡ್ತಾ ಇರ್ತೀವಿ, ಪ್ರೆಸಿಡೆಂಟ್ರ ಒಂದು ಹೆಸರಲ್ಲಿ ಮಾಡ್ತೀವಿ. ದ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ಪ್ರೈಮ್ ಮಿನಿಸ್ಟರ್ ಆನ್ his recommendation ಅಪಾಯಿಂಟ್ಸ್ ದ ಅದರ್ ಮಿನಿಸ್ಟರ್ಸ್. ಸೊ ಇಲ್ಲಿ ಯಾರು ಒಂದು ಪ್ರೈಮ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡ್ತಾರೆ, ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡ್ತಾರೆ. ಮತ್ತು ಪ್ರೈಮ್ ಮಿನಿಸ್ಟರ್ನ ಒಂದು ರೆಕಮೆಂಡೇಷನ್ಸಿಂದ ಬೇರೆ ಮಿನಿಸ್ಟರ್ಸ್ ಏನಿರ್ತಾರೆ ಅವರನ್ನು ಅಪಾಯಿಂಟ್ ಮಾಡ್ತಾರೆ. The President has the power to appoint persons to high posts like Attorney General, Comptroller and Auditor General, judges of the Supreme Court and High Courts,
governors, chairmen and members of the Finance Commission, chairmen and members of the Union Public Service Commission, election commissioners, commander-in-chief to the 3 armed forces and the ambassadors to different countries. Ambassadors ಅಂದರೆ ಫಾರಿನ್ ಮಿನಿಸ್ಟರ್ಸು, ಬೇರೆ ಬೇರೆ ದೇಶಕ್ಕೆ ನಮ್ಮ ದೇಶದಿಂದ ಮಿನಿಸ್ಟರ್ಸ್ ಇರ್ತಾರೆ, ಅವ್ರನ್ನೆಲ್ಲ ಅಪಾಯಿಂಟ್ ಮಾಡೋ ಒಂದು ಪವರು ಯಾರಿಗಿರುತ್ತೆ? ಪ್ರೆಸಿಡೆಂಟ್ಗಿರುತ್ತೆ. ಅಂದರೆ ಅಟಾರ್ನಿ ಜನರಲ್ಲು, ಕಾಪ್ಲೇಟರು, ಆಡಿಟರು, ಜಡ್ಜಸ್ ಫಾರ್ ಸುಪ್ರೀಂ ಕೋರ್ಟು, ಹೈಕೋರ್ಟು, ಗವರ್ನರ್ಸನ್ನು, ರಾಜ್ಯಪಾಲರನ್ನ, ಮತ್ತು ಚೇರ್ಮೆನ್ನು ಮತ್ತು ಮೆಂಬರ್ಸ್, ಫೈನಾನ್ಸ್ ಕಮಿಷನರ್ಗೆ ಚೇರ್ಮೆನ್ನು, ಮತ್ತು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಎಲೆಕ್ಷನ್ ಕಮಿಷನರ್ಸ್ನ, ಮತ್ತು ಏನು ಕಮಾಂಡರ್ ಇನ್ ಚೀಫ್ ಆಗಿರ್ತಾರೆ ಅವರು 3 ಆರ್ಮ್ ಫೋರ್ಸಸ್ಗೆ, ಸೊ ಮತ್ತು ಅಂಬಾಸಿಡರ್ಸ್ನ, ಸೊ ಎಲ್ಲ ಒಂದು ಅಪಾಯಿಂಟ್ ಮಾಡೋ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್ ಪವರು ಪ್ರೆಸಿಡೆಂಟ್ಗಿರುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್. ಲೆಜಿಸ್ಲೇಟಿವ್ ಪವರ್ಸ್. The president has the power to summon the parliament or postpone its session. ಸೊ ಲೆಜಿಸ್ಲೇಟಿವ್ ಅಂದರೆ ಅವ್ರಿಗೆ ಈ ಒಂದು ಸಮನ್ ಅಂದರೆ ಪಾರ್ಲಿಮೆಂಟನ್ನ ನಿಲ್ಲಿಸೋ ಒಂದು ಪವರ್ ಇರುತ್ತೆ, ಮತ್ತು ಪೋಸ್ಟ್ಪೋನ್ ಮಾಡೋ ಒಂದು ಪವರ್ ಇರುತ್ತೆ. ಅದನ್ನು ಇನ್ನೊಂದು ದಿನಕ್ಕೆ ಆ ಒಂದು ಸೆಷನ್ ಮೀಟಿಂಗ್ಸ್ ಏನಿರುತ್ತೆ ಅದು ಪೋಸ್ಟ್ಪೋನ್ ಮಾಡೋ ಒಂದು ಪವರ್ ಇರುತ್ತೆ ಪ್ರೆಸಿಡೆಂಟ್ಗೆ. ಈ ಮೇ ಆಲ್ಸೋ ಅಡ್ರೆಸ್ ಎ ಜಾಯಿಂಟ್ ಸಿಟ್ಟಿಂಗ್ ಆಫ್ ಬೋತ್ ದ ಹೌಸಸ್ ಆರ್ ಡಿಸಾಲ್ವ್ ದ ಲೋಕಸಭಾ. ಸೊ ಅವರು ಜಾಯಿಂಟಾಗಿ ಲೋಕಸಭಾ ರಾಜ್ಯಸಭಾ ಒಟ್ಟಿಗೆ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡೋ ಒಂದು ಅಡ್ರೆಸ್ಸಿಂಗ್ ಮಾಡ್ಬೋದು, ಮತ್ತು ಲೋಕಸಭಾ ಡಿಸಾಲ್ವ್ ದ ಲೋಕಸಭಾ ಆಲ್ಸೋ. ಎ ಬಿಲ್ ಪಾಸ್ಡ್ ಬೈ ಬೋತ್ ದ ಹೌಸಸ್ ಬಿಕೇಮ್ ಅನ್ ಆ್ಯಕ್ಟ್ ಓನ್ಲಿ ಆಫ್ಟರ್ ಇಟ್ ರಿಸೀವ್ಸ್ ದ ಅಪ್ರೂವಲ್ ಆಫ್ ದ ಪ್ರೆಸಿಡೆಂಟ್. ಏನು ಒಂದು ಬಿಲ್ಲನ್ನು ಪಾಸ್ ಮಾಡಿರ್ತಾರೆ ಒಂದು ಹೌಸಸ್ಸಲ್ಲಿ, ರಾಜ್ಯಸಭಾ ಅಥವಾ ಲೋಕಸಭಾದಲ್ಲಿ ಏನೋ ಒಂದು ಬಿಲ್ ಪಾಸ್ ಮಾಡಿರ್ತಾರೆ, ಅದು ಯಾವಾಗ ಅಪ್ರೂವಲ್ ಆಗುತ್ತೆ ಅಂದರೆ ಪ್ರೆಸಿಡೆಂಟ್ನ ಒಂದು ಅವರು ರಿಸೀವ್ ಆದಮೇಲೆ, ಅವರು ಸೈನ್ ಆದಮೇಲೆ ಆ ಒಂದು ಬಿಲ್ಲು ಅಪ್ರೂವಲ್ ಆಗುತ್ತೆ, ಇಲ್ಲ ಅಂದರೆ ಆ ಬಿಲ್ ಅಪ್ರೂವಲ್ ಆಗೋದಿಲ್ಲ. ದ ಪ್ರೆಸಿಡೆಂಟ್ ಮೈ ಐದರ್ ರೀ-ಎಕ್ಸಾಮೈನ್ ಸಚ್ ಬಿಲ್ಸ್, ರಿಟರ್ನ್ ದೆಮ್ ಆರ್ ವಿತ್ಹೋಲ್ಡ್ ದೆಮ್ ಫಾರ್ ಸಮ್ ಟೈಮ್. ಸೊ ಏನೋ ಅವ್ರು ಬಿಲ್ಲನ್ನು ಕಳಿಸಿರ್ತಾರೆ, ಅದನ್ನು ಮತ್ತೆ ರೀ-ಎಕ್ಸಾಮೈನ್ ಮಾಡ್ಬೋದು, ಅಥವಾ ಅವ್ರನ್ನ ವಾಪಸ್ ಕೊಡ್ಬೋದು, ಅಥವಾ ಸ್ವಲ್ಪ ದಿನ ಅದನ್ನು ಹಾಗೆ ಇಟ್ಕೊಂಡಿರ್ಬೋದು. ಈ ಎಲ್ಲ ಒಂದು ಪವರ್ಸ್ ಅವ್ರಿಗೆ ಇರುತ್ತೆ. ಈ ಮೇ ಆಲ್ಸೋ ನಾಮಿನೇಟ್ 2 ಆಂಗ್ಲೋ ಇಂಡಿಯನ್ಸ್ ಟು ದ ಲೋಕಸಭಾ ಆ್ಯಂಡ್ 12 ಮೆಂಬರ್ಸ್ ಟು ದ ರಾಜ್ಯಸಭಾ. In all these functions, he acts upon the recommendation of the Prime Minister and his Council of Ministers. ಸೊ ಎಲ್ಲ ಫಂಕ್ಷನ್ಸನ್ನು ಒಂದು ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಒಂದು ರೆಕಮೆಂಡೇಷನ್ ಮೇಲೆ ಅವರು ಕಾರ್ಯನ ನಿರ್ವಹಿಸ್ತಾರೆ. ದಿಸ್ ಈಸ್ ಲೆಜಿಸ್ಲೇಟಿವ್ ಪವರ್. ಜುಡಿಷಿಯಲ್ ಪವರ್. The President has the power to reduce the term of imprisonment of criminals and cancel the capital punishment. He can approach the Supreme Court for suggestions and references to legal matters of the country. ಏನಪ್ಪ ಒಂದು ನ್ಯಾಯಯುತವಾದ ಒಂದು ಹಕ್ಕುಗಳೇನು ಅವ್ರಿಗೆ ಜುಡಿಷಿಯಲ್ ಪವರ್ಸ್ ಅಂದರೆ, ಈ ಒಂದು ಕ್ರಿಮಿನಲ್ಸ್ ಇರ್ತಾರೆ ನೋಡಿ, ಏನು ಒಂದು ಜೈಲಲ್ಲಿ ಕ್ರಿಮಿನಲ್ಸ್ ಇರ್ತಾರಲ್ಲ, ಅವರು ಒಂದು ಶಿಕ್ಷೆ ಏನಿರುತ್ತೆ ಅದನ್ನು ಕಮ್ಮಿ ಮಾಡೋ ಒಂದು ಪವರ್ಸ್ ಇರುತ್ತೆ. ಮತ್ತು ಅವ್ರ ಕ್ಯಾಪಿಟಲ್ ಪನಿಷ್ಮೆಂಟ್ ಏನು ಒಂದು ಡೆತ್ ಸೆಂಟೆನ್ಸು, ಜೀವಾವಧಿ ಶಿಕ್ಷೆ, ಈ ರೀತಿ ಒಂದು ಶಿಕ್ಷೆ ಇರುತ್ತೆ, ಅದನ್ನು ಕಮ್ಮಿ ಮಾಡೋ ಒಂದು ಪವರ್ ಇರುತ್ತೆ. ಅಷ್ಟೇ ಅಲ್ಲದೆ ಕ್ಯಾನ್ಸಲ್ ಮಾಡೋ ಒಂದು ಪವರ್ ಇರುತ್ತೆ ಪ್ರೆಸಿಡೆಂಟ್ಗೆ. ಮತ್ತು ಅವರು ಏನಾದ್ರು ಈ ಒಂದು ಜುಡಿಷಿಯಲ್ ಲೀಗಲ್ ಮ್ಯಾಟರ್ಸ್ ಆಫ್ ಕಂಟ್ರಿ, ದೇಶದ ಒಂದು ಲೀಗಲ್ ಮ್ಯಾಟರ್ಸಲ್ಲಿ ಏನಾದ್ರು ಒಂದು ಸಜೆಷನ್ಸ್ ಬೇಕು ಅಂದರೆ ಅವರು ಸುಪ್ರೀಂ ಕೋರ್ಟ್ ಜಡ್ಜನ್ನು ಅಪ್ರೋಚ್ ಮಾಡ್ಬೋದು, ಅದಕ್ಕೆ ಅವರು ಸಜೆಷನ್ಸ್ನ ಪಡ್ಕೋಬೋದು. Financial powers. A financial bill cannot be introduced in the Lok Sabha without the permission of the President. ನೋಡಿ, ಪರ್ಮಿಷನ್ ಆಫ್ ದ ಪ್ರೆಸಿಡೆಂಟ್, ಪ್ರೆಸಿಡೆಂಟ್ ಪರ್ಮಿಷನ್ ಇಲ್ದಲೇ ಫೈನಾನ್ಷಿಯಲ್ ಬಿಲ್ಲನ್ನು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋ ಹಾಗಿಲ್ಲ. ಪ್ರೆಸಿಡೆಂಟ್ ಪರ್ಮಿಷನ್ ತೊಗೊಂಡು ಅವರು ಫೈನಾನ್ಷಿಯಲ್ ಬಿಲ್ಲನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇಟ್ ಈಸ್ ಓನ್ಲಿ ಆಫ್ಟರ್ ದ ಪ್ರೆಸಿಡೆಂಟ್ ಗ್ರಾಂಟ್ಸ್ permission that the reports of the Finance Commission and the Corporator and Auditor General are discussed in Parliament. ಸೊ ಇಲ್ಲಿ ಕಾರ್ಪೊರೇಟರ್ ಏನಿರ್ತಾರೆ ಮತ್ತು ಆಡಿಟರ್ ಜನರಲ್ ಏನಿರ್ತಾರೆ, ರಿಪೋರ್ಟ್ಸನ್ನು ಡಿಸ್ಕಸ್ ಮಾಡಿ ಪಾರ್ಲಿಮೆಂಟಲ್ಲಿ ಅದನ್ನು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಗ್ರ್ಯಾಂಟ್ ಪರ್ಮಿಷನ್ ಓನ್ಲಿ, ದೆನ್ ಓನ್ಲಿ ಯು ವಿಲ್ ಗ್ರ್ಯಾಂಟ್ ದ ಪರ್ಮಿಷನ್. Military powers. The President is the Chief Commander-in-Chief of the Armed Forces. He appoints the Chief of the Army, Navy and Air Force on the recommendation of Union Cabinet. ಯೂನಿಯನ್ ಕ್ಯಾಬಿನೆಟ್ ಬಂದು ಏನೊಂದು ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿಂದ ಆಗಿರುತ್ತೆ. ಸೊ ಈ ಒಂದು ಚೀಫ್ ಏನು ಆರ್ಮಿ ಚೀಫು, ನೇವಿ, ಏರ್ ಫೋರ್ಸ್ ಏನು ಮೇನ್ ಹೆಡ್ ಇರ್ತಾರಲ್ಲ ಚೀಫು, ಸೊ ಅವರನ್ನು ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್.
ಈ ಆಲ್ಸೋ ಡಿಕ್ಲೇರ್ಸ್ ವಾರ್ ಆ್ಯಂಡ್ ಪೀಸ್ ಆನ್ ದ ರೆಕಮೆಂಡೇಷನ್ ಆಫ್ ದ ಪಾರ್ಲಿಮೆಂಟ್. ಸೊ ಯುದ್ಧ ಮಾಡಬೇಕು ಇಲ್ಲ ಶಾಂತಿ ಕಾಪಾಡಬೇಕು ಅಂದರೆ ಪಾರ್ಲಿಮೆಂಟ್ನ ಒಂದು ರೆಕಮೆಂಡೇಷನ್ಸ್ ಮೇಲೆ ಅವರು ಡಿಕ್ಲೇರ್ ಮಾಡ್ತಾರೆ. ನಾವು ವಿ ನೋ ಎಮರ್ಜೆನ್ಸಿ ಪವರ್ಸ್. The President has the power to declare emergency in an unnatural situation. This is explained from Article 352 to Article 360 under 18th part of the Constitution. Emergencies ಇದ್ದಾಗ ಸೊ ಇಲ್ಲಿ ಆ ಒಂದು ಎಮರ್ಜೆನ್ಸೀಸ್ ಇದ್ದಾಗ ಅನ್ಯಾಚುರಲ್, ಇವಾಗ ಏನೋ ಒಂದು ಭೂಕಂಪನೋ ಬಿರುಗಾಳಿ ಬೇರೆ ಏನಾದ್ರು ಒಂದು ಅನ್ಯಾಚುರಲ್ ಇದ್ದಾಗ ಸೊ ಎಮರ್ಜೆನ್ಸೀಸ್ನ ಡಿಕ್ಲೇರ್ ಮಾಡ್ಬೋದು. ಸೊ ಇದನ್ನು ಆರ್ಟಿಕಲ್ 352 ಮತ್ತು 360 18th ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ಎಕ್ಸ್ಪ್ಲನೇಷನ್ಸ್ ಇದೆ. ದಿಸ್ ಕಾನ್ಸೆಪ್ಟ್ ಈಸ್ ಬಾರೋಡ್ ಫ್ರಮ್ ದ ಗೌರ್ಮೆಂಟ್ ಆಫ್, ಈ ಒಂದು ಕಾನ್ಸೆಪ್ಟನ್ನ ನಾವು ಇಲ್ಲಿಂದ ಬಾರೋಡ್ ಮಾಡಿದ್ವಿ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯನ್ ಆ್ಯಕ್ಟ್ 1935. ಸೊ ಬ್ರಿಟಿಷರು ಇದ್ದಾಗ ಒಂದು ಆ್ಯಕ್ಟ್ ಮಾಡಿರ್ತಾರೆ. ಸೊ ಆ ಒಂದು ಆ್ಯಕ್ಟಿಂದ ನಾವು ಈ ಒಂದು ಕಾನ್ಸೆಪ್ಟನ್ನ ಬಾರೋ ಮಾಡಿದ್ದೀವಿ. The effects of emergency on the fundamental rights and their management is borrowed from the Constitution of Germany. ಸೊ ಈ ಒಂದು ಎಫೆಕ್ಟ್ಸ್ ಆಫ್ ಎಮರ್ಜೆನ್ಸೀಸ್, ಫಂಡಮೆಂಟಲ್ ರೈಟ್ಸ್ ಮತ್ತು ಮ್ಯಾನೇಜ್ಮೆಂಟ್ನ ಎಲ್ಲಿಂದ ನಾವು ಬಾರೋ ಮಾಡಿದ್ವಿ, ಜರ್ಮನಿಯಿಂದ. ಬೇಸ್ಡ್ ಆನ್ ದ ರಿಟರ್ನ್ ರೆಕಮೆಂಡೇಷನ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್, ದ ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ದ ಎಮರ್ಜೆನ್ಸಿ ಆನ್ 3 occasions. ಸೊ ಇಲ್ಲಿ ಈ ಒಂದು ಯೂನಿಯನ್ ಕ್ಯಾಬಿನೆಟ್ ಒಂದು ರೆಕಮೆಂಡೇಷನ್ಸ್ ಮೇಲೆ, ರಿಟರ್ನ್ ರೆಕಮೆಂಡೇಷನ್ಸ್ ಮೇಲೆ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಒಂದು 3 occasions ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಾರೆ. ಒಂದು ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352, ಸ್ಟೇಟ್ ಎಮರ್ಜೆನ್ಸಿ ಆರ್ಟಿಕಲ್ 356, ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ 360. So we know what is national emergency, state emergency and financial emergency. When there is a threat to the security of any area in the country or the whole of it through external attack or internal disturbance, this kind of emergency can be imposed. ಸೊ ಬೇರೆ ದೇಶದಿಂದ ಒಂದು ಥ್ರೆಟ್ ಇದೆ, ನಮ್ಮ ಒಂದು ದೇಶದ ಸೆಕ್ಯೂರಿಟಿಗೋಸ್ಕರ ಇಂಟರ್ನಲ್ಲಿ ಅಥವಾ ಎಕ್ಸ್ಟರ್ನಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂದಾಗ ಆ ಟೈಮಲ್ಲಿ ಈ ಒಂದು ನ್ಯಾಷನಲ್ ಎಮರ್ಜೆನ್ಸಿನ ನಾವು ಇಂಪೋಸ್ ಮಾಡ್ಬೋದು. ಇಫ್ ದ ಅಪ್ರೂವಲ್ ಆಫ್ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ಈಸ್ ಟೇಕನ್ ವಿತಿನ್ 1 month ಆಫ್ ದ ಡಿಕ್ಲರೇಷನ್, ದ ಎಮರ್ಜೆನ್ಸಿ ರಿಮೈನ್ಸ್ ಇನ್ ಫೋರ್ಸ್ ಫಾರ್ 6 months. ಸೊ ಈ ರೀತಿಯಾದ ಒಂದು ಎಮರ್ಜೆನ್ಸಿ 6 months ಇರುತ್ತೆ. ಸೊ ಇದು 1 month ಮುಂಚೆನೇ ಒಂದು ಅಪ್ರೂವಲ್ ಆಗಿರುತ್ತೆ ಹೌಸ್ ಆಫ್ ಪಾರ್ಲಿಮೆಂಟಲ್ಲಿ. ಇಟ್ ಕ್ಯಾನ್ ಬಿ ಕಂಟಿನ್ಯೂಡ್ ಫಾರ್ ಎನಿ ರಿಕ್ವೈರ್ಡ್ ಡ್ಯೂರೇಷನ್ ವಿತ್ ಅಪ್ರೂವಲ್ ಆಫ್ ಬೋತ್ ದ ಹೌಸಸ್ ಇನ್ ಎವ್ರಿ 6 months. ಸೊ ಈ ರೀತಿಯಾದ ಒಂದು ನ್ಯಾಷನಲ್ ಎಮರ್ಜೆನ್ಸಿ ನಮ್ಮಲ್ಲಿ 1962, 1971, 1975 ಆಯಿತು. ಸೊ ಆ ಟೈಮಲ್ಲಿ ಇಂಡಿಯಾ ಚೈನಾ ಒಂದು ಯುದ್ಧ ಆಗುತ್ತೆ, ಪಾಕಿಸ್ತಾನ ಇದೆಲ್ಲ. ಸೊ ಆ ಟೈಮಲ್ಲಿ ನ್ಯಾಷನಲ್ ಎಮರ್ಜೆನ್ಸೀಸ್ನ ಡಿಕ್ಲೇರ್ ಮಾಡಿದರು. ಸ್ಟೇಟ್ ಎಮರ್ಜೆನ್ಸೀಸ್ based on the report of the governor of state, or if the state government for any reason cannot function according to the principles of the constitution, the president can declare emergency under article 356. ಸೊ ಇಲ್ಲಿ ಗವರ್ನರ್, ಏನು ಒಂದು ಗವರ್ನರ್ ಇರ್ತಾರೆ, ನಮ್ಮ ರಾಜ್ಯದ ಗವರ್ನರ್, ರಾಜ್ಯಪಾಲರು ಅಂತ ಏನು ಹೇಳ್ತೀವಿ, ಅವರ ಒಂದು ರಿಪೋರ್ಟ್ ಮೇಲೆ ಅಥವಾ ಸ್ಟೇಟ್ ಗೌರ್ಮೆಂಟು ಅವರು ಏನೋ ಒಂದು ಫಂಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ, ಈ ಒಂದು ಪ್ರಿನ್ಸಿಪಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ನು ಸಂವಿಧಾನದ ಪ್ರಕಾರ ಅಂದಾಗ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಈ ಒಂದು ಸ್ಟೇಟ್ ಎಮರ್ಜೆನ್ಸೀಸ್ನ ಡಿಕ್ಲೇರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇನ್ ಕರ್ನಾಟಕ, ಸ್ಟೇಟ್ ಎಮರ್ಜೆನ್ಸಿ ಇಸ್ ಡಿಕ್ಲೇರ್ ಫಾರ್ 6 times ಇನ್ ಟೋಟಲ್ ಟಿಲ್ ನೌ. ಸೊ ಈ ಸ್ಟೇಟಲ್ಲಿ ಕರ್ನಾಟಕದಲ್ಲಿ 6 times ಈ ಒಂದು ಸ್ಟೇಟ್ ಎಮರ್ಜೆನ್ಸೀಸ್ನ ಡಿಕ್ಲೇರ್ ಮಾಡಿದ್ದಾರೆ. If the approval of both the houses of parliament is taken, the emergency can be continued for 3 years. 6 times ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಕರ್ನಾಟಕದಲ್ಲಿ. ಸೊ ಇಶ್ಯೂ ಆಫ್ ಕಾವೇರಿ ಇಶ್ಯೂ ಇರ್ಬೋದು. ಸೊ ಮೆನಿ ರೀಸನ್ಸ್ ಆರ್ ದೇರ್. ಓಕೆ, ಸೊ 6 times ಎಮರ್ಜೆನ್ಸೀಸ್ ಡಿಕ್ಲೇರ್ ಮಾಡಿದ್ದಾರೆ, ಸ್ಟೇಟ್ ಎಮರ್ಜೆನ್ಸೀಸು ಕರ್ನಾಟಕದಲ್ಲಿ. ಇದು ಏನಾದ್ರು ಒಂದು ಪಾರ್ಲಿಮೆಂಟಿನ ಬೋತ್ ಹೌಸಸ್ ಅಪ್ರೂವಲ್ ಇದ್ದರೆ 3 years ತನಕ ಕಂಟಿನ್ಯೂ ಆಗುತ್ತೆ. ಫೈನಾನ್ಷಿಯಲ್ ಎಮರ್ಜೆನ್ಸಿ, ದಿಸ್ ಕೈಂಡ್ ಆಫ್ ಎಮರ್ಜೆನ್ಸಿ ಕ್ಯಾನ್ ಬಿ ಡಿಕ್ಲೇರ್ ಇಫ್ ಇಟ್ ಈಸ್ ಫೆಲ್ಟ್ ದಟ್ ದ ಫೈನಾನ್ಷಿಯಲ್ ಸಿಚುವೇಶನ್ ಇನ್ ದ ಕಂಟ್ರಿ ಹ್ಯಾಸ್ ಡಿಟ್ಯೂರೇಟೆಡ್. ಹೌಎವರ್ ಇಟ್ ಹ್ಯಾಸ್ ನಾಟ್ ಬೀನ್ ಡಿಕ್ಲೇರ್ ಟಿಲ್ ನೌ. ಫೈನಾನ್ಷಿಯಲಿ ಮನಿ ಪ್ರಾಬ್ಲಮ್ ಇದ್ದಾಗ ಈ ಎಮರ್ಜೆನ್ಸೀಸ್ ಡಿಕ್ಲೇರ್ ಮಾಡ್ತಾರೆ, ಬಟ್ ಇಲ್ಲಿವರೆಗೂ ಆ ರೀತಿಯಾದೊಂದು ಫೈನಾನ್ಷಿಯಲ್ ಎಮರ್ಜೆನ್ಸೀಸ್ ಆಗಿಲ್ಲ. ದೆನ್ ಡಿಸ್ಕ್ರಿಯೇಷನರಿ ಪವರ್ಸ್, ಅದರ್ ಪವರ್ಸ್ ಆಫ್ ಪ್ರೆಸಿಡೆಂಟ್. The president can exercise certain powers without waiting for approval of the union cabinet. ಅಂದರೆ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವಲ್ ಇಲ್ದಲೇ ಸರ್ಟನ್ ಪವರ್ಸ್ ಇದೆ ಪ್ರೆಸಿಡೆಂಟ್ಗೆ. ಅವರ ಒಂದು ಅಪ್ರೂವಲ್ ಇಲ್ದಲೇ ಡಿಸಿಷನ್ಸ್ ತೊಗೋಬೋದು ಯಾರು, ಪ್ರೆಸಿಡೆಂಟ್. They are, he may invite the leader of any party to form the government when no single party has got a majority after an election.
ಅಂದರೆ ಇಲ್ಲ ಇವಾಗ ಎಲೆಕ್ಷನ್ಸಲ್ಲಿ ಮೆಜಾರಿಟಿ ಬಂದರೆ ಅವರು ಒಂದು ಏನು ಮಾಡ್ಬೋದು, ಒಂದು ಏನು ಮಿನಿಸ್ಟರ್ ಆಗಿ ಅವರು ಒಂದು ಸರ್ಕಾರನ ನಡೆಸ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಯಾರೇ ಒಬ್ಬರೂ ಮೆಜಾರಿಟಿ ಬಂದಿಲ್ಲ ಅಂದಾಗ ಆಗ ಪ್ರೆಸಿಡೆಂಟ್ ಏನು ಮಾಡ್ಬೋದು, ಈ ಒಂದು ಗೌರ್ಮೆಂಟ್ ಪಾರ್ಟಿ ಲೀಡರ್ಸ್ ಏನಿರ್ತಾರೆ ಅವ್ರನ್ನ ಇನ್ವೈಟ್ ಮಾಡಿ ಅವರನ್ನು ಸರ್ಕಾರನ ರಚನೆ ಮಾಡೋ ಒಂದು ಪವರ್ಸ್ ಇದೆ, ಆಯಿತಾ. ಡಿಕ್ಲೇರ್ ಮಾಡ್ತಾರೆ ನೀವು ರಚನೆ ಮಾಡಿ ಅಂತ. When the parliament approves the bill and sends it to him for approval, he may return the bill for reconsideration. ಸೊ ಏನು ಪಾರ್ಲಿಮೆಂಟು ಬಿಲ್ಲನ್ನು ಕಳಿಸುತ್ತಲ್ಲ ಅಪ್ರೂವ್ಗೆ ಪ್ರೆಸಿಡೆಂಟ್ಗೆ, ಅದನ್ನು ಬೇಕಾದ್ರೆ ಮತ್ತೆ ರೀಕನ್ಸಿಡರೇಷನ್ಗೆ ವಾಪಸ್ ಕಳಿಸ್ಬೋದು. ಈ ಮೇ ಡಿಸಾಲ್ವ್ ದ ಲೋಕಸಭಾನ ಡಿಸಾಲ್ವ್ ಮಾಡ್ಬೋದು. ಸೊ ಈ ಒಂದು ಪವರ್ಸು ಇರುತ್ತೆ ಯಾರಿಗೆ, ಪ್ರೆಸಿಡೆಂಟ್ಗೆ. ಸೊ ಯು ಕ್ಯಾನ್ ನೋ ದ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ. ಯು ಕ್ಯಾನ್ ಸಿ ದ ಪಿಕ್ಚರ್. ಫಸ್ಟ್ ರಾಜೇಂದ್ರ ಪ್ರಸಾದ್, ರಾಧಾಕೃಷ್ಣನ್, ಜಾಕಿರ್ ಹುಸೇನ್, ವಿ ಗಿರಿ, ಫಕುದ್ದೀನ್ ಆಲಿ ಅಹಮದ್, ನೀಲಂ ಸಂಜೀವ ರೆಡ್ಡಿ, ಜ್ಞಾನಿ ಜೈಲ್ ಸಿಂಗ್, ಸರ್ ಆರ್ ವೆಂಕಟರಮಣ್, ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ, KR ನಾರಾಯಣ್, ಅಬ್ದುಲ್ ಕಲಾಂ, ಪ್ರತಿಭಾ ಪಾಟೀಲ್, ಪ್ರಣಬ್ ಮುಖರ್ಜಿ. ಸೊ ಇವಾಗಿನ ಪ್ರೆಸಿಡೆಂಟ್ ಯಾರು, ರಾಮನಾಥ್ ಕೋವಿಂದ್. ಇವಾಗ ಪ್ರೆಸಿಡೆಂಟ್ ಆಗಿರೋರು ರಾಮನಾಥ್ ಕೋವಿಂದ್ ಅಲ್ವಾ. ಸೊ ಅದಕ್ಕಿಂತ ಮುಂಚೆ ಪ್ರಣಬ್ ಮುಖರ್ಜಿ ಆಗಿದ್ರು, ಬಟ್ ಇವಾಗ ಪ್ರೆಸೆಂಟಾಗಿ ರಾಮನಾಥ್ ಕೋವಿಂದ್. ಸೊ ದಿಸ್ ಈಸ್ ಅಬೌಟ್ ದ ಪ್ರೆಸಿಡೆಂಟ್. ಸೊ ನೌ ವಿ ನೋ ಅಬೌಟ್ ಪ್ರೈಮ್ ಮಿನಿಸ್ಟರ್ಸ್. The Constitution has provided for a council of ministers with the Prime Minister as its head to assist the advise the President in the administration of the country. Till it is Prime Minister who has the real power to carry out the administration. So real power ಯಾರಿಗಿರುತ್ತೆ, ಪ್ರೈಮ್ ಮಿನಿಸ್ಟರ್ಗಿರುತ್ತೆ. ಸೊ ಈ ಒಂದು ಆಡಳಿತನ ನಡೆಸ್ಕೊಂಡು ಹೋಗೋ ಒಂದು ರಿಯಲ್ ಪವರು ಪ್ರೈಮ್ ಮಿನಿಸ್ಟರ್ಗಿರುತ್ತೆ. ಪ್ರೆಸಿಡೆಂಟು ಹೆಡ್ ಆಫ್ ದ ಕಂಟ್ರಿ ಆಗಿರ್ತಾರೆ, ವೆರಸ್ ಪ್ರೈಮ್ ಮಿನಿಸ್ಟರ್ ಈಸ್ ಹೆಡ್ ಆಫ್ ದ ಗೌರ್ಮೆಂಟ್. ಸೊ ಮೇನ್ ಹೆಡ್ ಆಫ್ ದ ಕಂಟ್ರಿ ಯಾರು, ಪ್ರೆಸಿಡೆಂಟು. ಹೆಡ್ ಆಫ್ ದ ಗೌರ್ಮೆಂಟ್ ಯಾರು, ಪ್ರೈಮ್ ಮಿನಿಸ್ಟರ್. He remains in office as long he enjoys the trust of the ಲೋಕಸಭಾ. ಸೊ ಅವರು ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಹೇಗೆ ಇರ್ತಾರೆ ಅಂದರೆ ಅವರು ಒಂದು ಟ್ರಸ್ಟ್ ನಂಬಿಕೆನ ಕಾಪಾಡ್ಕೊಂಡಿರಬೇಕು ಲೋಕಸಭೆಯಲ್ಲಿ. ಸೊ ಆಗ ಮಾತ್ರ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗ್ತಾರೆ, ಅದರ್ವೈಸ್ ನೋ. ಪವರ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್: ಅಪಾಯಿಂಟ್ಮೆಂಟ್ ಆ್ಯಂಡ್ ರಿಮೂವಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಅಲೋಕೇಶನ್ ಆಫ್ ಪೋರ್ಟ್ಫೋಲಿಯೋಸ್. ದ ಪ್ರೈಮ್ ಮಿನಿಸ್ಟರ್ ರೆಕಮೆಂಡ್ಸ್ to the president the appointment of ministers to the council of ministers. ಸೊ ಇಲ್ಲಿ ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟ್ಗೆ ರೆಕಮೆಂಡ್ ಮಾಡ್ತಾರೆ ಒಂದು ಮಿನಿಸ್ಟರ್ಸ್ನ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಒಂದು ಪೋರ್ಟ್ಫೋಲಿಯೋ ಅಂದರೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ಬರು ಮಿನಿಸ್ಟರ್ನ ಅಪಾಯಿಂಟ್ ಮಾಡೋ ಒಂದು ರೆಕಮೆಂಡೇಷನ್ಸ್ನ ಮಾಡ್ತಾರೆ ಪ್ರೈಮ್ ಮಿನಿಸ್ಟರು. ಅದರ ಪ್ರಕಾರ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಮಿನಿಸ್ಟರ್ಸ್ನ. ಈ ಆಲ್ಸೋ ಅಲೋಕೇಟ್ಸ್ ದ ವೇರಿಯಸ್ ಪೋರ್ಟ್ಫೋಲಿಯೋಸ್ ಅಮಾಂಗ್ ದ ಮಿನಿಸ್ಟರ್ಸ್. ಪೋರ್ಟ್ಫೋಲಿಯೋಸ್ ಅಂದರೆ ಅವರು ಈ ಒಂದು ಡಿಪಾರ್ಟ್ಮೆಂಟ್ಸ್ ಅಂತ ಅವರಲ್ಲಿ ಅಲೋಕೇಟ್ಸ್ ಮಾಡ್ತಾರೆ, ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ಗೆ ಈ ಮಿನಿಸ್ಟರ್ಸು ಅಪಾಯಿಂಟ್ ಆಗಬೇಕು ಅಂತ. ಈಸ್ ಡಿಸಿಷನ್ ಈಸ್ ಫೈನಲ್ ಇನ್ ದ ಅಲೋಕೇಶನ್ ಆಫ್ ಪೋರ್ಟ್ಫೋಲಿಯೋಸ್. ಅವರ ಒಂದು ಡಿಸಿಷನು ಫೈನಲ್ ಇರುತ್ತೆ. ಹೆಡ್ ಆಫ್ ಗೌರ್ಮೆಂಟ್: ದ ಪ್ರೈಮ್ ಮಿನಿಸ್ಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಆ್ಯಕ್ಷನ್ಸ್ ಆಫ್ ದ ಗೌರ್ಮೆಂಟ್. ಸೊ ಅವರು ಮೇನ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಈ ಸರ್ಕಾರದ ಒಂದು ಆ್ಯಕ್ಷನ್ಸ್ಗೆ. He coordinates the activities of various ministers. He takes greater interest in framing policies related to planning, defense and foreign affairs. ಸೊ ಅವ್ರು ಏನು ಮಾಡ್ತಾರೆ, ಅವರ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನಿರ್ತಾರೆ, ಇನ್ನು ರೂಲಿಂಗ್ ಪಾರ್ಟಿ ಮಿನಿಸ್ಟರ್ಸ್ ಏನಿರ್ತಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊತಾರೆ. ಅದ್ರ ಜೊತೆಗೆ ಒಂದು ಗ್ರೇಟರ್ ಇಂಟ್ರೆಸ್ಟ್, ಒಂದು ಪಾಲಿಸೀಸ್ನ ಫ್ರೇಮ್ ಮಾಡೋದಕ್ಕೆ ಪ್ಲ್ಯಾನಿಂಗು ಮತ್ತು ಡಿಫೆನ್ಸ್ ಮತ್ತು ಫಾರಿನ್ ಅಫೇರ್ಸಲ್ಲಿ ಗ್ರೇಟರ್ ಪಾರ್ಟನ್ನು ತೊಗೊತಾರೆ ಯಾರು, ಪ್ರೈಮ್ ಮಿನಿಸ್ಟರ್. ಹೆಡ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್: ದ ಮೀಟಿಂಗ್ಸ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್ ಆರ್ ಹೆಲ್ಡ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್. ಸೊ ಯೂನಿಯನ್ ಕ್ಯಾಬಿನೆಟ್ ಏನಿರುತ್ತೆ, ಸೊ ಈ ಒಂದು ಯೂನಿಯನ್ ಕ್ಯಾಬಿನೆಟ್ನ ಮೇನ್ ಚೇರ್ಪರ್ಸನ್ ಯಾರಾಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಆಲ್ ಡಿಸ್ಕಷನ್ಸ್ ಆಫ್ ಇಶ್ಯೂಸ್ ಆಫ್ ನೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆರ್ ಡಿಸ್ಕಸ್ಡ್ ಆ್ಯಂಡ್ ಡಿಸಿಷನ್ಸ್ ಆರ್ ಟೇಕರ್ ಅಂಡರ್ ಇಸ್ ಚೇರ್ಮನ್ಶಿಪ್. ಸೊ ಇಲ್ಲಿ ಏನು ಮಾಡ್ತಾರೆ, ಇಶ್ಯೂಸು ರಿಲೇಟೆಡ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಏನು ಇಶ್ಯೂಸ್ ಇರುತ್ತೆ ಅದನ್ನು ಡಿಸ್ಕಸ್ ಮಾಡಿ ಡಿಸಿಷನ್ಸ್ನ ತೊಗೊತಾರೆ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್. ಈಸ್ ದ ಲಿಂಕ್ ಬಿಟ್ವೀನ್ ದ ಪ್ರೆಸಿಡೆಂಟ್ ಆ್ಯಂಡ್ ದ ಕ್ಯಾಬಿನೆಟ್. ಅವರು ಲಿಂಕ್ ಇರ್ತಾರೆ, ಪ್ರೆಸಿಡೆಂಟ್ಗೂ ಕ್ಯಾಬಿನೆಟ್ಗೂ ಲಿಂಕ್ ಇರ್ತಾರೆ, ಮಧ್ಯ ಆಗಿರ್ತಾರೆ. ಓಕೆ, ಮಧ್ಯವಸ್ಥಿಕೆ ಹೊಂದ್ತಿರ್ತಾರೆ ಯಾರು, ಪ್ರೈಮ್ ಮಿನಿಸ್ಟರ್. ಯೂನಿಯನ್ ಕ್ಯಾಬಿನೆಟ್: ಸೊ ಇಲ್ಲಿ ಯೂನಿಯನ್ ಕ್ಯಾಬಿನೆಟ್ ಅಂದ್ರೇನು ನೋಡೋಣ. ಯೂನಿಯನ್ ಕ್ಯಾಬಿನೆಟ್ ಈಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಆಸ್ ಮಿನಿಸ್ಟರ್ಸ್ ಇನ್ 2 hierarchies.
ದ ಫಸ್ಟ್ ಒನ್ ಇಸ್ ದ ಕ್ಯಾಬಿನೆಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ದ ಮಿನಿಸ್ಟ್ರಿ ಲೆವೆಲ್. ಸೊ ಇದು ಎರಡು ERCsಲ್ಲಿ ಇರುತ್ತೆ. ಸೊ ಇದು ರಿಯಲ್ ಎಕ್ಸಿಕ್ಯೂಟಿವ್. ಫಸ್ಟ್ ಒನ್ನು ಕ್ಯಾಬಿನೆಟ್ ಲೆವೆಲಲ್ಲಿ, ಸೆಕೆಂಡು ಮಿನಿಸ್ಟರ್ಸ್ ಆಫ್ ಸ್ಟೇಟ್ಸಲ್ಲಿ. ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಒಂದು ಕ್ಯಾಬಿನೆಟ್ ಇರುತ್ತೆ ಮತ್ತು ಸೆಂಟ್ರಲಲ್ಲಿ ಒಂದು ಯೂನಿಯನ್ ಸೊ ಅದಕ್ಕೆ ಯೂನಿಯನ್ ಕ್ಯಾಬಿನೆಟ್ ಅಂತೀವಿ. ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್ ಈಸ್ 15% ಆಫ್ ದ ಟೋಟಲ್ ಸ್ಟ್ರೆಂತ್ ಆಫ್ ದ ಪಾರ್ಲಿಮೆಂಟ್. ಸೊ ಟೋಟಲ್ ಸ್ಟ್ರೆಂತ್ ಏನಿರುತ್ತೆ ಪಾರ್ಲಿಮೆಂಟ್ದು ಅದರಲ್ಲಿ 15% ಸ್ಟ್ರೆಂತ್ ಇರಬೇಕು ಯೂನಿಯನ್ ಕ್ಯಾಬಿನೆಟಲ್ಲಿ. ದ ಕ್ಯಾಬಿನೆಟ್ ಹ್ಯಾಸ್ 2 kinds ಆಫ್ ರೆಸ್ಪಾನ್ಸಿಬಿಲಿಟೀಸ್. ದ ಮಿನಿಸ್ಟರ್ ಆಫ್ ಎವ್ರಿ ಡಿಪಾರ್ಟ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಡಿಪಾರ್ಟ್ಮೆಂಟ್. ಸೊ ಅವ್ರಿಗೇನು ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ, ಅವರು ಒಂದು ಆಡಳಿತದ ಎವ್ರಿ ಡಿಪಾರ್ಟ್ಮೆಂಟ್ ಒಂದು ರೆಸ್ಪಾನ್ಸಿಬಲ್ಸ್ ಇರ್ತಾರೆ ಮಿನಿಸ್ಟರ್. He has individual responsibility for the success or failure of his department. ಸೊ ಇಂಡಿವಿಜುವಲ್ ಆಗಿ ಅವರೇ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರ್ತಾರೆ ಅವ್ರ ಡಿಪಾರ್ಟ್ಮೆಂಟು ಒಂದು ಸಕ್ಸಸ್ ಆಗೋಕ್ಕೆ ಫೇಲ್ಯೂರ್ ಆಗೋಕ್ಕೆ. The Union Cabinet has collective responsibility to the Parliament with regard to the decision and policies taken by it. Therefore, the Cabinet can be in power only as long it enjoys the trust of the Parliament. ಸೊ ಇಲ್ಲಿ ಮೇನ್ ಯೂನಿಯನ್ ಕ್ಯಾಬಿನೆಟ್ ಏನಿರುತ್ತೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಪಾರ್ಲಿಮೆಂಟಲ್ಲಿ ಒಂದು ರಿಗಾರ್ಡಿಂಗ್ ಡಿಸಿಷನ್ಸ್ ಮತ್ತು ಪಾಲಿಸೀಸ್ ಜೊತೆ. ಆ ಕಾರಣಕ್ಕೋಸ್ಕರ ಈ ಒಂದು ಕ್ಯಾಬಿನೆಟು ಎಷ್ಟು ಒಂದು ನಂಬಿಕೆನ ಉಳಿಸ್ಕೊಳುತ್ತೆ, ಪಾರ್ಲಿಮೆಂಟ್ದ ಒಂದು ನಂಬಿಕೆನ ಉಳಿಸ್ಕೊಳುತ್ತೆ, ಅಲ್ಲಿವರೆಗೂ ಅವರು ಒಂದು ರೂಲಿಂಗ್ ಮಾಡ್ಬೋದು. ಅವರು ನಂಬಿಕೆನ ಉಳಿಸ್ಕೊಳ್ಳಿಲ್ಲ ಅಂದರೆ ಆ ಕ್ಯಾಬಿನೆಟ್ ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ. When it loses the trust, it is removed by a no confidence motion. ಸೊ ಅವರು ಟ್ರಸ್ಟನ್ನು ನಂಬಿಕೆನ ಕಳ್ಕೊಂಡಾಗ ನೋ ಕಾನ್ಫಿಡೆನ್ಸ್ ಮೋಷನ್ ಮೂಲಕ ಆ ಒಂದು ಕ್ಯಾಬಿನೆಟಿಂದ ರಿಮೂವ್ ಮಾಡ್ಬೋದು. ಸೊ ದಿಸ್ ಈಸ್ ವಾಟ್ ಅಬೌಟ್ ಯೂನಿಯನ್ ಕ್ಯಾಬಿನೆಟ್. ಸೊ ಯೂನಿಯನ್ ಕ್ಯಾಬಿನೆಟ್ ವಾಸ್ ದ ರೂಲಿಂಗ್ ಪಾರ್ಟಿ ಮೆಂಬರ್ಸು, ಆಯಿತಾ. ರೂಲಿಂಗ್ ಪಾರ್ಟಿ ಮೆಂಬರ್ಸಿಂದ ಯೂನಿಯನ್ ಕ್ಯಾಬಿನೆಟು ಸ್ಥಾಪನೆ ಆಗಿರುತ್ತೆ. ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿಂದ. Understood? So now we know about the Prime Ministers of India. So Nehru, Lal Bahadur Shastri, Indira Gandhi, Morarji Desai, Charan Singh, Rajiv Gandhi, VP Singh, Chandrasekhar, PV Narasimha Rao, Deve Gowda, IK Gujral, Atal Bihari Vajpayee, Manmohan Singh. Now we are having Narendra Modi, present Prime Minister Narendra Modi. So now we know what do you mean by no confidence motion ಅಂದರೆ ಏನು ತಿಳ್ಕೊಳ್ಳೋಣ. If a majority of Lok Sabha members lose their confidence on and withdraw support to the Prime Minister and his cabinet, the Prime Minister as well as his cabinet ministers will have to resign. ಸೊ ಇಲ್ಲಿ ಮೆಜಾರಿಟಿ ಲೋಕಸಭಾ ಮೆಂಬರ್ಸು ಒಂದು ಕಾನ್ಫಿಡೆನ್ಸ್ನ ಕಳ್ಕೊಂಡ್ರೆ ಮತ್ತು ಅವರು ವಿಡ್ರಾ ಮಾಡ್ಕೊತಾರೆ. ಪ್ರೈಮ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟಿಂದ ವಿಡ್ರಾ ಮಾಡಿಕೊಂಡಾಗ ಪ್ರೈಮ್ ಮಿನಿಸ್ಟರು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನಿರ್ತಾರೆ ಅವರು ಒಂದು ಪೋಸ್ಟ್ಗೆ ರಿಸೈನ್ ಮಾಡಬೇಕಾಗುತ್ತೆ. ದ ಮೋಷನ್ ಪಾಸ್ಡ್ ಬೈ ದ ಲೋಕಸಭಾ ಮೆಂಬರ್ಸ್ ಅಟ್ ದ ಸೆಂಟ್ರಲ್ ಆ್ಯಂಡ್ ದ ವಿಧಾನಸಭಾ ಮೆಂಬರ್ಸ್ ಅಟ್ ದ ಸ್ಟೇಟ್ ಲೆವೆಲ್ ಆಸ್ಕಿಂಗ್ ಫಾರ್ ರೆಸಿಗ್ನೇಷನ್ ಆಫ್ ದ ರೂಲಿಂಗ್ ಪಾರ್ಟಿ ಆ್ಯಂಡ್ ಗೌರ್ಮೆಂಟ್ ಅಟ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರೆಸ್ಪೆಕ್ಟಿವ್ಲಿ ಬಿಕಾಸ್ ದೇ ಡು ನಾಟ್ ಟ್ರಸ್ಟ್ ದೆನ್ ಎನಿ ಮೋರ್ ಈಸ್ ಕಾಲ್ಡ್ ನೋ ಕಾನ್ಫಿಡೆನ್ಸ್ ಮೋಷನ್. ಸೊ ಇಲ್ಲಿ ದ ಮೋಷನ್ ಏನು ಒಂದು ಜಾರಿ ಮಾಡಿರ್ತಾರೆ ಲೋಕಸಭಾ ಮೆಂಬರ್ಸು ಅಟ್ ದ ಸೆಂಟ್ರಲ್ ಮತ್ತು ವಿಧಾನಸಭಾ ಮೆಂಬರ್ ಸ್ಟೇಟ್ ಲೆವೆಲಲ್ಲಿ ಅವರನ್ನು ರಿಸೈನ್ ಮಾಡಿ ಈ ಒಂದು ರೂಲಿಂಗ್ ಪಾರ್ಟಿಯಿಂದ ಅಂತ ಕೇಳಿದಾಗ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೊ ಈ ರೀತಿಯಾದ ಒಂದು ಮೋಷನನ್ನು ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಕರಿತೀವಿ. ಟ್ರಸ್ಟ್ ನಂಬಿಕೆನ ಕಳ್ಕೊಂಡಿರ್ತಾರೆ, ಅವರು ಒಂದು ಆಳ್ವಿಕೆ ಮಾಡೋಕ್ಕೆ ಅರ್ಹರಾಗಿರೋಲ್ಲ. ಸೊ ಅಂಥ ಟೈಮಲ್ಲಿ ಈ ಒಂದು ಮೋಷನನ್ನು ಪಾಸ್ ಮಾಡ್ತಾರೆ. Thus, the term of office of the Union government and the state government depend on the trust of the Lok Sabha and Vidhana Sabha respectively. Rajya Sabha members and Vidhana Parishad members do not enjoy this privilege. ಈ ಒಂದು ಪ್ರಿವಿಲೇಜ್ ರಾಜ್ಯ ಸಭಾ ಮತ್ತು ವಿಧಾನ ಪರಿಷತ್ಗೆ ಇರೋದಿಲ್ಲ. Still now, around 34 no confidence motions have been passed in the Indian Parliament. ಇಲ್ಲಿವರೆಗೂ 34 no confidence motions ಪಾಸ್ ಆಗಿದೆ ಇಂಡಿಯನ್ ಪಾರ್ಲಿಮೆಂಟಲ್ಲಿ. ಸೊ ಅವರು ನಂಬಿಕೆನ ಕಳ್ಕೊಂಡ್ರು ಮಿನಿಸ್ಟರ್ಸು ಅಥವಾ ಈ ಪ್ರೈಮ್ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನಿರ್ತಾರೆ ಅಂದಾಗ ಸೊ ಅವ್ರನ್ನ ಈ ಒಂದು ಮೋಷನ್ ಮೂಲಕ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಮೂಲಕ ಸರ್ಕಾರನ ಡಿಸಾಲ್ವ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ನೋ ಕಾನ್ಫಿಡೆನ್ಸ್ ಮೋಷನ್. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಲೆಸನ್. ಥ್ಯಾಂಕ್ ಯು ಚಿಲ್ಡ್ರನ್ಸ್.